ಹಾಯ್ ಹಲೋ ನಮಸ್ಕಾರ. ಪಿ ಯು ಸ್ಟೇಟ್ ಪರೀಕ್ಷೆ ಸೈನ್ಸ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಸೊ ಇವತ್ತಿನ ಈ ವಿಡಿಯೋ ಸೀರೀಸಲ್ಲಿ ನಾವು ನೋಡ್ತಾ ಇರೋದು KCET ಕ್ವೆಶ್ಚನ್ಸ್ ಆಫ್ ಸ್ಟ್ರೇಟ್ ಲೈನ್ಸ್. ಆಯಿತಾ? ಸೊ ಈ KCET ಕ್ವೆಶ್ಚನ್ಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ನಾವು ಏನನ್ನು ಓದಿದ್ದೀವಲ್ವ ಅದನ್ನು ಸಮ್ಮೇರಿ ಅಂದರೆ ಅದನ್ನು ರಿವಿಷನ್ ಮಾಡೋಣ. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಅಸ್. ಓಕೆ, ಸೊ ನಂಬರ್ 1 ಇಂಟ್ರಡಕ್ಷನ್ ನಾವು ಏನು ಓದಿದ್ದೀವಿ? ಇಂಟ್ರಡಕ್ಷನ್ ನಾವು ಓದಿರೋದೇನೆಂದರೆ ವಾಟ್ ಆರ್ ಸ್ಟ್ರೇಟ್ ಲೈನ್ಸ್. ಸ್ಟ್ರೇಟ್ ಲೈನ್ಸ್ ಅಂದರೆ ಅ ಲೀನಿಯರ್ ಈಕ್ವೇಷನ್. ಲೀನಿಯರ್ ಅಂದರೆ ಏನು? ಡಿಗ್ರಿ ಈಸ್ ಈಕ್ವಲ್ ಟು 1. ಸೊ ಯಾವೆಲ್ಲ ಈಕ್ವೇಷನ್ಗಳಿಗೆ ಡಿಗ್ರಿ 1 ಆಗಿರುತ್ತೋ ಇದನ್ನು ನಾವು ಗ್ರಾಫ್ ಮಾಡಿದಾಗ ನಮಗೆ ಯಾವಾಗಲೂ ಏನಂತ ಸಿಗುತ್ತೆ? ಸ್ಟ್ರೇಟ್ ಲೈನ್ ಸಿಗುತ್ತೆ. ಇದು ನಮಗೆ ಪಾಯಿಂಟ್ ನಂಬರ್ 1 ರಿವಿಷನಲ್ಲಿ. ಪಾಯಿಂಟ್ ನಂಬರ್ 2 ಏನಿದೆ ನಮಗೆ? ದ ಸೆಕೆಂಡ್ ಪಾಯಿಂಟ್ ಇಸ್ ಈ ಸ್ಟ್ರೇಟ್ ಲೈನ್ಸಲ್ಲಿ ಇಲ್ಲದೆ ಇರೋ ಫಾರ್ಮುಲಾಸು ಅಂದರೆ ಯಾವುದದು? ಡಿಸ್ಟೆನ್ಸ್ ಫಾರ್ಮುಲಾ ಆಗಿರ್ಬೋದು, ಸೆಕ್ಷನ್ ಫಾರ್ಮುಲಾ ಆಗಿರ್ಬೋದು, ಮಿಡ್ ಪಾಯಿಂಟ್ ಫಾರ್ಮುಲಾ ಆಗಿರ್ಬೋದು, ಏರಿಯಾ ಆಫ್ ಅ ಟ್ರಯಾಂಗಲಿನ ಫಾರ್ಮುಲಾ ಕೂಡ ಆಗಿರ್ಬೋದು. ಇವೆಲ್ಲ ಫಾರ್ಮುಲಾಸ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಸೊ ಇದೆಲ್ಲ ನಮಗೆ ಗೊತ್ತಿರಬೇಕು. ಬೇಸಿಕಲಿ ಯೂಸ್ ಕೂಡ ಮಾಡ್ತೀವಿ, ಹೌದು, ಬಟ್ ಇವೆಲ್ಲ ಫಾರ್ಮುಲಾಸ್ ನಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಸ್ಲೋಪ್ ಬಗ್ಗೆ ಮಾತಾಡೋದಾದರೆ ವಾಟ್ ಇಸ್ ಸ್ಲೋಪ್? ಸ್ಲೋಪ್ ಇಸ್ y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ಇದು ಒಂದು ರೀತಿ ಕಂಡುಹಿಡಿಯೋದಾದರೆ m ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಈ ಇನ್ನೊಂದು ರೀತಿಯಲ್ಲಿ ನಾವು ಸ್ಲೋಪನ್ನು ಕಂಡುಹಿಡಿಬೋದು. ಥರ್ಡ್ ಪಾಯಿಂಟ್, ಯಾವೆಲ್ಲ ವೇರಿಯಸ್ ಫಾರ್ಮ್ಸ್ ಆಫ್ ಸ್ಟ್ರೇಟ್ ಲೈನ್ ಇದಾವೆ? ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಇದೆ. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂದರೆ y ಇಸ್ ಈಕ್ವಲ್ ಟು mx ಪ್ಲಸ್ c. ಪಾಯಿಂಟ್ ಸ್ಲೋಪ್ ಫಾರ್ಮ್ ಇದೆ ಅಂದರೆ y ಮೈನಸ್ y1 ಇಸ್ ಈಕ್ವಲ್ ಟು m ಆಫ್ x ಮೈನಸ್ x1. ಇಂಟರ್ಸೆಪ್ಟ್ ಫಾರ್ಮ್ ಇದೆ ಅಂದರೆ x ಬೈ a ಪ್ಲಸ್ y ಬೈ b ಇಸ್ ಈಕ್ವಲ್ ಟು 1. ಮತ್ತು ಇನ್ನೊಂದು ಯಾವ ಫಾರ್ಮ್ ಇದೆ? 2 ಪಾಯಿಂಟ್ ಫಾರ್ಮ್ y ಮೈನಸ್ y1 ಇಸ್ ಈಕ್ವಲ್ ಟು y2 ಮೈನಸ್ y1 ಬೈ x2 ಮೈನಸ್ x1 ಆಫ್ x ಮೈನಸ್ x1. ಸೊ ಈ 4 ಈಕ್ವೇಷನ್ಸ್ನ ನಾವು ಜಾಸ್ತಿ ಯೂಸ್ ಮಾಡಿದ್ದೀವಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ. CET ಕೂಡ ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಪ್ಯಾರಲಲಿಸಮ್ ಆ್ಯಂಡ್ ಪರ್ಪೆಂಡಿಕ್ಯುಲಾರಿಟಿ. ಇಫ್ ದ ಸ್ಲೋಪ್ಸ್ ಆಫ್ ಟೂ ಲೈನ್ಸ್ ಆರ್ ಈಕ್ವಲ್ ಟು ಈಚ್ ಅದರ್ ದೆನ್ ದೇ ಆರ್ ಪ್ಯಾರಲಲ್. ಇಫ್ ದ ಪ್ರಾಡಕ್ಟ್ ಆಫ್ ದ ಸ್ಲೋಪ್ಸ್ ಇಸ್ ಈಕ್ವಲ್ ಟು -1 ದೆನ್ ದೇ ಆರ್ ಪರ್ಪೆಂಡಿಕ್ಯುಲರ್. ಆಯಿತಾ? 2 ಲೈನ್ಗಳು ಕೊಟ್ಟಿರ್ತಾರೆ. ಆ 2 ಲೈನಿನ ಸ್ಲೋಪ್ಗಳನ್ನು ಕಂಡಿಡಿದು ಅವೆರಡು ಸ್ಲೋಪ್ಗಳು ಈಕ್ವಲ್ ಆಗಿದ್ದರೆ ದೋಸ್ ಬೋತ್ ಲೈನ್ಸ್ ಆರ್ ಪ್ಯಾರಲಲ್. ಅದೇ ರೀತಿ 2 ಲೈನ್ಗಳನ್ನು ಕೊಟ್ಟಿರ್ತಾರೆ. ಆ 2 ಲೈನಿನ ಸ್ಲೋಪ್ಸ್ಗಳನ್ನು ಮಲ್ಟಿಪ್ಲೈ ಮಾಡಿಬಿಟ್ಟು ನಮಗೆ -1 ಅಂತ ಬಂದಾಗ ದೋಸ್ ಬೋತ್ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಸೊ ಇಂಟರ್ಸೆಪ್ಟ್ ಫಾರ್ಮ್ ಆಯಿತು, ಸ್ಲೋಪ್ ಆಯಿತು, ಪ್ಯಾರಲಲಿಸಮ್ ಆಯಿತು, ಪರ್ಪೆಂಡಿಕ್ಯುಲಾರಿಟಿ ಆಯಿತು. ಇನ್ನೊಂದು ಪಾಯಿಂಟ್ ಇದೆ, 5th ಪಾಯಿಂಟ್. ಅದೇನದು? ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್. ಡಿಸ್ಟೆನ್ಸ್ ಬಿಟ್ವೀನ್ ಅ ಪಾಯಿಂಟ್ ಆ್ಯಂಡ್ ದ ಲೈನ್. ಸೊ x1 y1 ಅನ್ನೋ ಒಂದು ಪಾಯಿಂಟ್ನ ಕೊಟ್ಟು ಅದ್ರ ಜೊತೆಗೆ ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0 ಅನ್ನೋ ಒಂದು ಲೈನನ್ನು ಕೊಟ್ಟಾಗ ಇವೆರಡರ ಮಧ್ಯದಲ್ಲಿರೋ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ವಿ ಯೂಸ್ d ಇಸ್ ಈಕ್ವಲ್ ಟು ax1 ಪ್ಲಸ್ by1 ಪ್ಲಸ್ c ದ ಹೋಲ್ ಡಿವೈಡೆಡ್ ಬೈ ಅಂಡರ್ ರೂಟ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್ ಕಂಡುಹಿಡೋದಕ್ಕೆ ನಾವೇನು ಮಾಡ್ತೀವಿ? n ಇಸ್ ಈಕ್ವಲ್ ಟು tan ಥೀಟಾ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ m1 minus m2 the whole divided by 1 plus m1 m2. Okay, so these are the these are the concepts in the straight line ಅಷ್ಟೇ. ನಾವು ಈ KCET ಕ್ವಶನ್ಸ್ನ ಅಟೆಂಪ್ಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ನಾವೇನು ಮಾಡಬೇಕು? ಇದರೆಲ್ಲದರ ಬಗ್ಗೆ ತಿಳ್ಕೋಬೇಕು. ಎಕ್ಸ್ ಇಂಟರ್ಸೆಪ್ಟ್ ಅಂದರೆ ಏನು? ಎಕ್ಸ್ ಇಂಟರ್ಸೆಪ್ಟ್ ಅಂದರೆ ವೇರ್ y ಇಸ್ ಈಕ್ವಲ್ ಟು 0. ಇನ್ನೊಂದು ಬೇರೆ ವರ್ಡ್ಸಲ್ಲಿ ಹೇಳ್ಬೇಕಂದ್ರೆ ವೇರ್ ದ ಲೈನ್ ಕಟ್ಸ್ ದ ಎಕ್ಸ್ ಆಕ್ಸಿಸ್. ಆ ಪಾಯಿಂಟ್ ಇದೆ ನೋಡಿ, ದಟ್ ಇಸ್ ಕಾಲ್ಡ್ ಎಸ್ ಎಕ್ಸ್ ಇಂಟರ್ಸೆಪ್ಟ್. ಎಕ್ಸ್ ಇಂಟರ್ಸೆಪ್ಟಲ್ಲಿ ಏನಾಗುತ್ತೆ? ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, y ವಿಲ್ ಬಿ ಈಕ್ವಲ್ ಟು 0. ಅದೇ ರೀತಿ y ಇಂಟರ್ಸೆಪ್ಟ್ ಅಂದರೆ ಏನು? y ಇಂಟರ್ಸೆಪ್ಟ್ ಅಂದರೆ ಒಂದು ಸ್ಟ್ರೇಟ್ ಲೈನ್ ಅಥವಾ ಕರ್ವು y ಆಕ್ಸಸ್ನ ಕಟ್ ಮಾಡಿದಾಗ ಆ y ಆಕ್ಸಸ್ನ ಯಾವ ಪಾಯಿಂಟಲ್ಲಿ ಕಟ್ ಮಾಡುತ್ತಲ್ವ ಆ ಪಾಯಿಂಟಿಗೆ ನಾವು y ಇಂಟರ್ಸೆಪ್ಟ್ ಅಂತ ಕರಿತೀವಿ. ಈ y ಇಂಟರ್ಸೆಪ್ಟಲ್ಲಿ ಏನಾಗುತ್ತಪ್ಪ ಅಂದರೆ x ವಿಲ್ ಬಿ ಈಕ್ವಲ್ ಟು 0. ಜ್ಞಾಪಕ ಇಟ್ಕೋಬೇಕಾಗಿರುವಂಥ ಪಾಯಿಂಟ್ ಇದು. ಓಕೆ, ಎಕ್ಸ್ ಇಂಟರ್ಸೆಪ್ಟ್, y ಇಂಟರ್ಸೆಪ್ಟ್, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಸ್ಟ್ರೇಟ್ ಲೈನ್, ಪ್ಯಾರಲಲಿಸಮ್, ಪರ್ಪೆಂಡಿಕ್ಯುಲಾರಿಟಿ, ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ಅ ಪಾಯಿಂಟ್ ಆ್ಯಂಡ್ ಅ ಲೈನ್, ಸ್ಟ್ರೇಟ್ ಲೈನ್ಸ್ ಅಂದರೆ ಏನು? ಸ್ಲೋಪಿನ ಫಾರ್ಮುಲಾಗಳು. ಸೊ ಇಷ್ಟು ನಾವೆಲ್ಲಿ ಓದಿದ್ದೀವಿ? ಇಷ್ಟು ನಾವು ಓದಿರೋದು ಸ್ಟ್ರೇಟ್ ಲೈನ್ಸಿನ ಒನ್ ಶಾರ್ಟಲ್ಲಿ. ಸೊ KCET ಅಂತ ಅನ್ನೋವಂಥ ಒಂದು ಸ್ಟೇಟ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನ ಕ್ವೆಶನ್ಸ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಈ ಥರ ರಿವಿಷನ್ ಮಾಡೋದು ಇಟ್ ವಿಲ್ ಗಿವ್ ಅಸ್ ರಿವೈಸ್ ಮಾಡ್ದಂಗೆ ಆಗುತ್ತೆ ಅಷ್ಟೇ ಕಾನ್ಸೆಪ್ಟ್ಸ್ನ, ಮತ್ತು ಒಂದು ಕಾನ್ಫಿಡೆನ್ಸ್ ಕೊಟ್ಟಂಗೆ ಆಗುತ್ತೆ. ಓಕೆ, ಸೊ ಇಷ್ಟೇ ಇದ್ದಿದ್ದು ಸಮರಿ ಆಫ್ ಸ್ಟ್ರೇಟ್ ಲೈನ್ಸಲ್ಲಿ. ಇವಾಗ ನಾವು ಏನು ಮಾಡೋಣ? KCET ಕ್ವಶನ್ಸ್ನ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಬನ್ನಿ.
ಓಕೆ, ಸೊ ಮೊದಲನೇ ಪ್ರಶ್ನೆನ ನೋಡೋಣ. KCT 2020 ಕೇಳಿದ್ದಾರೆ ಪ್ರಶ್ನೆ ಏನಂತ ಒಂದ್ಸತಿ ಓದೋಣ. 2 lines Lx plus My is equal to N, L dash X plus M dash Y is equal to N dash are perpendicular if. ಸೊ ಎರಡು ಲೈನ್ಗಳು ಪರ್ಪೆಂಡಿಕ್ಯುಲರ್ ಆಗಿದ್ದಾವೆ. ಎರಡು ಲೈನಿನ ಈಕ್ವೇಶನ್ ಕೂಡ ಕೊಟ್ಟಿದ್ದಾರೆ. ಇವೆರಡು ಪರ್ಪೆಂಡಿಕ್ಯುಲರ್ ಇವೆರಡು ಲೈನ್ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಆಮೇಲೆ 4 ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ಪರ್ಪೆಂಡಿಕ್ಯುಲರ್ ಅಂದರೆ ಏನು? M1 ಡಾಟ್ M2 ಇಸ್ ಈಕ್ವಲ್ ಟು -1, ಹೌದಾ? ಎಸ್. ಸೊ ಇವಾಗ M1, ವಾಟ್ ಇಸ್ M1? M1 ವಿಲ್ ಬಿ ಈಕ್ವಲ್ ಟು My is equal to minus Lx plus N. So therefore y is equal to minus Lx by M plus N by M. So ಇದು ನಮ್ಮ M1 ಆಗುತ್ತೆ, ಹೌದಾ? ವಾಟ್ ಈಸ್ M1? minus L by M. ಓಕೆ, minus L by M. ಅದೇ ರೀತಿ ಸೇಮ್ ಇದು ಹಾಗೆ ಆಗುತ್ತಾನೆ. ಸೊ ಇದೇನಾಗುತ್ತೆ? ಮೈನಸ್ ಎಲ್ ಡ್ಯಾಶ್ ಬೈ ಎಮ್ ಡ್ಯಾಶ್ ಈಸ್ ಈಕ್ವಲ್ ಟು -1. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಅವಾಗೇನಾಗುತ್ತೆ? ಎಲ್ ಡ್ಯಾಶ್ ಈಸ್ ಈಕ್ವಲ್ ಟು ಮೈನಸ್ ಎಮ್ ಡ್ಯಾಶ್. ಯಾವ ಆಪ್ಷನ್ ಇದೆ ಅದು? ಎಲ್ ಡ್ಯಾಶ್ ಮೈನಸ್ ಎಮ್ ಡ್ಯಾಶ್. ಸೊ ಮೈನಸ್ ಎಮ್ ಡ್ಯಾಶ್ ನಾ ಕಡೆ ತೊಗೊಂಡ್ರೆ ಎಲ್ ಡ್ಯಾಶ್ ಪ್ಲಸ್ ಎಮ್ ಡ್ಯಾಶ್ ಈಸ್ ಈಕ್ವಲ್ ಟು 0. ಎಲ್ ಡ್ಯಾಶ್ ಪ್ಲಸ್ ಎಮ್ ಡ್ಯಾಶ್, ಆಪ್ಷನ್ ಡಿ ನಮ್ಮ ಸರಿಯಾದ ಉತ್ತರ. ಕ್ಲಿಯರ್? ಓಕೆ, ಸೊ ಸಿಂಪಲ್ ಕ್ವಶನ್ ನೋಡಿ, ಇಲ್ಲಿ ಕೇಳಿದ ಈ ಕಂಡೀಷನ್ ಒಂದು ಗೊತ್ತಿದ್ರೆ ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು, ರೈಟ್? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ದಿಸ್ ಇಸ್ ಫ್ರಮ್ KCT 2022. So if the straight line 2x minus 3y plus 17 is equal to 0 is perpendicular to the line passing through the points, okay, then B is equal to ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಒಂದು ಸ್ಟ್ರೇಟ್ ಲೈನ್ ಇದೆ. ಈ ಸ್ಟ್ರೇಟ್ ಲೈನ್ ಯಾವ ಥರ ಇದೆ? ಈ ಥರ ಇದೆ. ಈ ಸ್ಟ್ರೇಟ್ ಲೈನಿನ ಈಕ್ವೇಷನ್ ಏನು? 2x minus 3y plus 17 is equal to 0. ಈ ಲೈನು ಇನ್ನೊಂದು ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಈ ಇನ್ನೊಂದು ಲೈನ್ ಇದೆ ಅಲ್ವಾ, ಇನ್ನೊಂದು ಲೈನ್ ಫಾರ್ಮ್ ಆಗಿದೆ ಅಲ್ವಾ, ಇದರ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ದಟ್ ಈಸ್ 7,17 ಆ್ಯಂಡ್ 15, B. ಸೊ ನಮಗೇನು ಕೇಳ್ತಾ ಇದ್ದಾರೆ ಅಂದರೆ ಈ ಬಿನ ವ್ಯಾಲ್ಯೂ ಏನು? ದೆನ್ B is equal to what? ಸೊ ಇದು ಪರ್ಪೆಂಡಿಕ್ಯುಲರ್ ಆಗಿದೆ, ರೈಟ್? ಹಾಗಾದರೆ ಇಲ್ಲಿಂದ ಬರುವ M1 ಮತ್ತು ಇವೆರಡು ಕಡೆಯಿಂದ ಬರುವ M2 ಪರ್ಪೆಂಡಿಕ್ಯುಲರ್ ಆಗಿದೆ ಅಂದರೆ ಏನು? M1 ಡಾಟ್ M2 is equal to -1. ಎಸ್. ಸೊ ವಾಟ್ ಈಸ್ M1 ಹಿಯರ್? M1 ಹಿಯರ್ ವಿಲ್ ಬಿ ಈಕ್ವಲ್ ಟು 2/3. ಕರೆಕ್ಟಾ? ಈ 3y ಈ ಕಡೆ ತೊಗೊಂಡೋಗಿ ಪ್ಲಸ್ 3y ಆಗುತ್ತಾ? 3ನ ಆ ಕಡೆ ಕಳಿಸಿ. ಸೊ 2/3 ಬರುತ್ತೆ, ಅಂದರೆ 2/3x mx ಪ್ಲಸ್ c. ಓಕೆ, ಸೊ 2/3 ಬರುತ್ತೆ ಇದು. ಸೊ ದಿಸ್ ಇಸ್ 2/3. ಇವಾಗ ಈ M2ಗೆ ನಾವೇನು ಮಾಡಬೇಕು? ಫಾರ್ಮುಲಾ y2 minus y1. ಸೊ y2 minus y1, b minus 17 divided by x2 minus x1, 15 minus 7, that is 8, is equal to -1 ಅಷ್ಟೇ. ಸೊ ಇಲ್ಲೇನಾಗುತ್ತೆ? 2 1s 2 4s. ಓಕೆ, ಸೊ ಇದು 12 ಆಗುತ್ತೆ. 12ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, b minus 17 is equal to -12, b is equal to -12 plus 17 which is equal to 5. ಸೊ ಆಪ್ಷನ್ ಸಿ ನಮ್ಮ ಸರಿಯಾದ ಉತ್ತರ. ಅರ್ಥ ಆಯ್ತಾ? ವೆರಿ ಸಿಂಪಲ್ ಸ್ಟೂಡೆಂಟ್ಸ್, ಈಸಿ ಕ್ವೆಶನ್ಸ್ ಫ್ರಮ್ ಸ್ಟ್ರೇಟ್ ಲೈನ್ಸ್ KCT ಅಲ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ದಿಸ್ ಇಸ್ ಫ್ರಮ್ 2023. ಅ ಲೈನ್ ಪಾಸಸ್ ಥ್ರೂ 2, 2. ಸೊ ಒಂದು ಪಾಯಿಂಟ್ ಇದೆ. ಈ ಪಾಯಿಂಟಿನ ಕೋಆರ್ಡಿನೇಟ್ ಏನಾಗಿದೆ? 2, 2. ಈ ಪಾಯಿಂಟಿನ ಥ್ರೂ ಒಂದು ಲೈನ್ ಪಾಸ್ ಆಗ್ತಾ ಇದೆ. ಓಕೆ, ಆ್ಯಂಡ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್ ಆ್ಯಂಡ್ ದಿಸ್ ಲೈನ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್ 3x ಪ್ಲಸ್ y ಇಸ್ ಈಕ್ವಲ್ ಟು 3. ಓಕೆ, ಸೊ ಈ ಲೈನಿನ y ಇಂಟರ್ಸೆಪ್ಟ್ನ ಕಂಡುಹಿಡಿಬೇಕು ನಾವು. ದ y ಇಂಟರ್ಸೆಪ್ಟ್ ಇಸ್ ಡ್ಯಾಶ್. ಓಕೆ, ಈ ಲೈನಿನ y ಇಂಟರ್ಸೆಪ್ಟ್ನ ನಾವು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು? ಸಿಂಪಲ್, ಮತ್ತೆ ಪರ್ಪೆಂಡಿಕ್ಯುಲರ್. ಇದರ ಸ್ಲೋಪ್ ಏನಾಗುತ್ತೆ? ದ ಸ್ಲೋಪ್ ಆಫ್ ದಿಸ್ ವಿಲ್ ಬಿ ಈಕ್ವಲ್ ಟು -3. ಕರೆಕ್ಟಾ? ಸೊ ಇದನ್ನು -3x ಪ್ಲಸ್ 3 ಆಗುತ್ತೆ. ಸೊ ದೇರ್ ಫಾರ್ M1 ಇಸ್ ಈಕ್ವಲ್ ಟು -3. ಇದು -3 ಅಂದರೆ ಇದರ ಸ್ಲೋಪ್ ಏನಾಗುತ್ತೆ? M2 ವಿಲ್ ಬಿ ಈಕ್ವಲ್ ಟು 1/3 ಬಿಕಾಸ್ M1 ಡಾಟ್ M2 ಇಸ್ ಈಕ್ವಲ್ ಟು -1. ಸೊ ಸ್ಲೋಪ್ ಬಂತು, ಇಲ್ಲೇನು ಬರ್ತಾ ಇದೆ? ಪಾಯಿಂಟ್ ಬರ್ತಾ ಇದೆ. ಸೊ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್, ಸ್ಲೋಪ್ ಇಂಟರ್ಸೆಪ್ಟ್ ಅಲ್ಲ, ಪಾಯಿಂಟ್ ಸ್ಲೋಪ್ ಫಾರ್ಮ್. ಸೊ y minus y1 is equal to m of x minus x1. ಸೊ ನಾವೇನು ಕಂಡುಹಿಡಬೇಕು? y ಇಂಟರ್ಸೆಪ್ಟ್ನ ಕಂಡುಹಿಡಬೇಕು. y ಇಂಟರ್ಸೆಪ್ಟ್ ಅಂದರೆ x ವಿಲ್ ಬಿ ಈಕ್ವಲ್ ಟು 0. ಸೊ x is equal to 0 ಹಾಕಿಲಿ ಏನಾಗುತ್ತೆ? y minus 2 is equal to 1/3 of -2. ಓಕೆ, 1/3 of -2. ಸೊ ಕ್ರಾಸ್ ಮಲ್ಟಿಪ್ಲೈ, 3y minus 6 is equal to -2. 3y is equal to
4. So y is equal to 4/3. ಸೊ 4/3 ಆಪ್ಷನ್ ಸಿ ನಮ್ಮ ಸರಿಯಾದ ಉತ್ತರ. 3 ಕ್ವಶನ್ ಮಾಡಿದ್ವಿ, 3 ಕ್ವಶನಲ್ಲೂ ಪರ್ಪೆಂಡಿಕ್ಯುಲರ್ ಅಂತಲೇ ಕೇಳ್ತಾ ಇದ್ದಾರೆ. ಓಕೆ, ಸೊ ಬಟ್ ಈ ಕ್ವಶನಲ್ಲಿ ಈ ಕ್ವಶನ್ನ ಫೈಂಡ್ ಔಟ್ ಮಾಡಿಬಿಟ್ಟು y ಇಂಟರ್ಸೆಪ್ಟ್ ಅಂದರೆ x ಇಸ್ ಈಕ್ವಲ್ ಟು 0, ಎಕ್ಸ್ ಇಂಟರ್ಸೆಪ್ಟ್ ಅಂದರೆ y ಇಸ್ ಈಕ್ವಲ್ ಟು 0. ಇಂಟರ್ಸೆಪ್ಟ್ ಅಂದರೆ ಏನು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅದು. ಓಕೆ, ನೆಕ್ಸ್ಟ್ ಇಂಟರ್ಸೆಪ್ಟ್ ಅಂದರೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್. ನೋಡಿ ಈ ಥರ ಲೈನ್ ಪಾಸ್ ಆದಾಗ ದಿಸ್ ಇಸ್ ಕಾಲ್ಡ್ ಆಸ್ y ಇಂಟರ್ಸೆಪ್ಟ್, ಆಯಿತಾ. ದಿಸ್ ಇಸ್ ಕಾಲ್ಡ್ ಆಸ್ ಎಕ್ಸ್ ಇಂಟರ್ಸೆಪ್ಟ್. ಓಕೆ, ನೆಕ್ಸ್ಟ್. ಓಕೆ, ಸೊ ಮುಂದಿನ ಪ್ರಶ್ನೆ, ದ ಆಂಗಲ್ ಬಿಟ್ವೀನ್ ದ ಲೈನ್ x plus 3 is x plus y is equal to 3 and the line joining the points 1, 1 and -3, 4 is. ಸೊ ಆ್ಯಂಗಲ್ನ ಕೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಸೊ ಆ್ಯಂಗಲ್ ಅಂದರೆ ಟ್ಯಾನ್ ಥೀಟಾ, ಕರೆಕ್ಟ್. ಥೀಟಾನ ಕಂಡುಹಿಡಿಯಬೇಕು ಇದರಲ್ಲಿ. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಮಾಡ್ ಆಫ್ m1 minus m2 ದ ಹೋಲ್ ಡಿವೈಡೆಡ್ ಬೈ 1 plus m1 into m2, ಕರೆಕ್ಟಾ. ಸೊ ಇಲ್ಲಿ m1 ಏನಾಗುತ್ತೆ, m1 is equal to -1. ಎಕ್ಸ್ನ ಈ ಕಡೆ ಕಳಿಸಿದ್ರೆ -x ಆಗುತ್ತೆ, ಸೊ -1. ಅದೇ ರೀತಿಯಲ್ಲಿ m2 ಏನಾಗುತ್ತೆ, m2 ವಿಲ್ ಬಿ ಈಕ್ವಲ್ ಟು 3/-4 ವಿಚ್ ಇಸ್ ಈಕ್ವಲ್ ಟು -3/4. m1 m2ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, m1 ಅಂದರೆ -1, ಸೊ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಸೊ ಇದು ಏನಾಗುತ್ತೆ ಪ್ಲಸ್ 3/4 ದ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಆಫ್ -1 ಆಫ್ -3/4. ಓಕೆ, ಸೊ ಇದೇನಾಗುತ್ತೆ -4 ಪ್ಲಸ್ 3 ಇಸ್ -1/4 the whole divided by 1 minus into minus is plus, so plus 3/4 ಉಳ್ಕೊಳ್ಳುತ್ತೆ ಇಲ್ಲಿ. ಓಕೆ, ಸೊ ಇವಾಗ ಏನಾಗುತ್ತೆ ಇದು, ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಓಕೆ, ಟ್ಯಾನ್ ಥೀಟಾ ಇದು ಮಾಡಿದೆ, ಇಲ್ಲೂ ಕೂಡ ಮಾಡಿದೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅದು, ಸೊ ಟ್ಯಾನ್ ಥೀಟಾ ಈಕ್ವಲ್ಸ್ -1/4 ದ ಹೋಲ್ ಡಿವೈಡೆಡ್ ಬೈ 4 plus 4 into 1 4, 4 plus 3 7/4, so 7/4, 4 cancel, mod of, so therefore tan theta is equal to mod of -1/7 ಅಂತ ನಮಗೆ ಬರ್ತಾ ಇದೆ. ಸೊ tan of -1/7, mod of -1/7 ಅಂದರೆ ಏನಾಗುತ್ತೆ, ಸೊ ದಟ್ ವಿಲ್ ಬಿಕಮ್ ಪಾಸಿಟಿವ್. ಸೊ therefore theta is equal to tan inverse of 1/7. ಸೊ ದಟ್ ಇಸ್ ಆಪ್ಷನ್ ಸಿ ನಮ್ಮ ಸರಿಯಾದ ಉತ್ತರ. ಕ್ಲಿಯರ್? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಸೊ ಮುಂದಿನ ಪ್ರಶ್ನೆ, ಅ ಲೈನ್ ಪಾಸಸ್ ಥ್ರೂ -1, -3 ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು x plus 6y is equal to 5. ದ ಎಕ್ಸ್ ಇಂಟರ್ಸೆಪ್ಟ್ ಇಸ್ ಅಂತ ಕೇಳ್ತಾ ಇದ್ದಾರೆ. ಎಕ್ಸ್ ಇಂಟರ್ಸೆಪ್ಟ್ ಅಂದರೆ ಏನಂತ ನಮಗೆ ಗೊತ್ತಿದೆ ಆಲ್ರೆಡಿ. ಓಕೆ, ಸೊ ಇಲ್ಲೊಂದು ಪಾಯಿಂಟ್ ಇದೆ -1, -3, ಹಾಗೆ ಇಲ್ಲೊಂದು ಲೈನ್ ಇದೆ ದಟ್ ಇಸ್ x plus 6y is equal to 5. ಸೊ ಇಲ್ಲೇನಾಗುತ್ತೆ, ನಮಗೆ ಇಲ್ಲಿಂದ ನಮಗೆ m1 ಸಿಗುತ್ತೆ. ಸೊ m1 ಏನು ಬರುತ್ತೆ ನಮಗೆ -1/6 ಅಂತ ಬರುತ್ತೆ. ಸೊ therefore m2 is equal to ಏನು ಬರುತ್ತೆ 6 ಅಂತ ಬರುತ್ತೆ. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್, ಸಾರಿ ಪಾಯಿಂಟ್ ಸ್ಲೋಪ್ ಫಾರ್ಮ್, ಪಾಯಿಂಟ್ ಇದೆ ಸ್ಲೋಪ್ ಇದೆ. ಸೊ y ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ y ಮೈನಸ್ y1 ಇಸ್ ಈಕ್ವಲ್ ಟು m ಆಫ್ x ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಪ್ಲಸ್ x1. ಸೊ y ಇಸ್ ಈಕ್ವಲ್ ಟು 0, ಸೊ 3 ಇಸ್ ಈಕ್ವಲ್ ಟು 6x ಪ್ಲಸ್ 6. ಸೊ ಇದು ಆ ಕಡೆ ಹೋದ್ರೆ ಏನಾಗುತ್ತೆ, -3 ಇಸ್ ಈಕ್ವಲ್ ಟು 6x. ಸೊ x ಇಸ್ ಈಕ್ವಲ್ ಟು -3/6 ವಿಚ್ ಇಸ್ ಈಕ್ವಲ್ ಟು -1/2. ಸೊ -1/2 ಆಪ್ಷನ್ ಬಿ ನಮ್ಮ ಸರಿಯಾದ ಉತ್ತರ. ಕ್ಲಿಯರ್? ಓಕೆ, ಸೊ ಇಲ್ಲಿಗೆ KCTಯ ಕ್ವೆಶನ್ಸ್ ಕೂಡ ಮುಗಿಸಿದ್ದೀವಿ. ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ, ಅರ್ಥ ಆಗಿದ್ರೆ ಕಮೆಂಟ್ಸಲ್ಲಿ ಹಾಕಿ ಅರ್ಥ ಆಗಿದೆ ಅಂತ. ಸೊ ಇದ್ರ ಜೊತೆಗೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಜ್ಞಾಪಕ ಇಡಿ ಯಾವಾಗ್ಲೂ ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು ಸೊ ಮಚ್.